ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ನಾಮಿನೇಷನಲ್ಲಿ ಎಲ್ಲಿ ನಿಲ್ಲಿಸಿದ್ರು? ಟಿವಿಲಿ ನೋಡಿದೆ. ಕೆಲವು ಸಂದರ್ಭದಲ್ಲಿ ಪಕ್ಷಗಳಲ್ಲಿ ತೀರ್ಮಾನ ತಗೊಳ್ಳುವಾಗ ಎಲ್ರಿಗೂ ಎಲ್ಲರನ್ನೂ ಹೆಂಗೆ ಸಂತೈಸೋಕ್ಕಾಗುತ್ತೆ? ಒಬ್ರು ನೋವಾಗುತ್ತೆ, ಒಬ್ರು ಖುಷಿ ಆಗುತ್ತೆ. ಅವೆಲ್ಲವನ್ನು ನುಂಕೊ ಬಂದ್ರೇ ಆಯ್ತು. ಅದೇನಾರ ಇದ್ದರೆ ದೇವೇಗೌಡ ಸಾಹೇಬರು, ಕುಮಾರಣ್ಣರವರು ಶಾಸಕಾಂಗ ಪಕ್ಷದ ಸಭೆ ಅಥವಾ ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಲಿ. ನನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅದಕ್ಕೆ ಹೇಳಿದ್ರೆ ಅಷ್ಟೊಂದು ಆಯ್ತು. ಈಗ ನಾನು ಕಾರಣ. 2008ರಲ್ಲಿ ಯಾರು ಕಾರಣ? ಹೇಳಿದ್ನಾಗ ನನ್ನ ಕರ್ಕೊಂಡು ಹೋದ್ರಲ್ಲ, ನಮ್ಮನ್ನ ಟೀಕೆ ಆಯಿತು. ಮಂಜೇಗೌಡರು ಇಲ್ಲೇ ಕೂತವ್ರಲ್ಲ. 2008ರಲ್ಲಿ ಜಡ್ಪಿ ನೀವು ಚಾಮುಂಡೇಶ್ವರಿಯಲ್ಲಿ ಏನ್ರಿ ಓಡಾಡಿದ್ದು? ನೀವೇ ನಮ್ಮ ನಾಯಕರು ಎಷ್ಟು ಗೆಲ್ಸ್ಬಿಟ್ರಿ? ಇಲ್ಲೇ ಅವರಲ್ಲ, BJPಗೆ ಹೋಗಿದ್ರಲ್ಲ, ಇಬ್ರು ಎಷ್ಟು ಗೆಲ್ಸಿದ್ರಿ ಸಮಯ? ಜನತಾದಳದಲ್ಲಿ ನಾನಿದ್ರೆ ಮಾತ್ರ, ಜನತಾದಳದ ಕಾರ್ಯಕರ್ತಿದ್ರೆ ಮಾತ್ರ ನನ್ನ ಶಕ್ತಿ. ಇಲ್ಲದೆ ಇದ್ರೆ ನಾನು ಝೀರೋ. ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ಮಂಜೇಗೌಡರು JDSಗೆ ಬಂದಿದ್ದಕ್ಕೆ ಇವತ್ತು MLC ಆದರು. ನಾನು JDSಗೆ ಬಂದಿದ್ದಕ್ಕೇ 3 ಸತಿ ಶಾಸಕನಾಗಿ ನನ್ನನ್ನು ಮಂತ್ರಿ ಮಾಡಿದ್ರು. JDS ಇದ್ದರೆ ಮಾತ್ರ ನನ್ನ ಶಕ್ತಿ. JDS ಬಿಟ್ಟು ಹೋಗಿ ಏನೇನು 15 ವರ್ಷ ನಾನೇನಾಗಿದ್ದೆ ಅಂತ ನನಗೆ ಗೊತ್ತಾಯ್ತು. ನೋಡಿ ಸರ್, ನಾನು ನಿಮ್ಮ ಹತ್ರ ಇವತ್ತು ಮುಂದೆ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡೋ ರೀತಿನೇ ಬೇರೆ. ಈಗ ಕೈ ಮುಗಿದು ನಿಮ್ಮ ಮೂಲಕ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ನಾನು ತಪ್ಪಿದ್ರೆ ಅವ್ರಿಗೆಲ್ಲ ರೈಟ್ಸು ಅದೇ ಇಂಡೋರಲ್ಲಿ ಕರೆದು ಕಪಾಲ್ ಕೊಡಿದ್ರೆ ಒಡಿಸ್ಕೋತೀನಿ. ಆದರೆ ಸಾರ್ವಜನಿಕವಾಗಿ ನಾನು ಹೇಳದೇ ಇರೋದನ್ನ ಹೇಳಿ ನನ್ನಿಂದ ಅನ್ನುವಂಥ ಗೂಬೆ ಕೂರ್ಸೋದು ಬೇಡ. ಅವರು ಅಷ್ಟು ನಾನು ತೊಡಕಾಗಿದ್ದರೆ ಅವ್ರು ಒಂದು ಮಾತು ಹೇಳಿ, ನಾಳೆ ಬೆಳಗ್ಗೆಯಿಂದ ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ನಾನು ಕಂಡ್ರೆ ಅವ್ರು ಕರೆದು ನನಗೆ ಹೇಳಿ. ನಾನು ಹೇಳ್ತಾ ಇರೋದು ನನಗೆ ನನ್ನ ಶಕ್ತಿ. ನಾನು ಏನು ಅನ್ಕೊಬಿಟ್ಟಿದ್ದೀನಲ್ಲ, ನಾನು 3 ಸತಿ ಗೆದ್ದೆ. ಪ್ರಾದೇಶಿಕ ಪಕ್ಷದಲ್ಲಿ ಯಾರೂ ಗೆದ್ದಿರಲಿಲ್ಲ. ನನ್ನ ಕ್ಷೇತ್ರದಲ್ಲಿ 1 ಸತಿ ಗೆದ್ದವ್ರು ಇನ್ನೊಂದು ಸತಿ ಗೆದ್ದಿರಲಿಲ್ಲ. ನನ್ನನ್ನು ನನ್ನ ಜನ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಹೇಳ್ಕೊತೀನಲ್ಲ. ನಾನು ಗೆದ್ದಿರೋದು ದೇವೇಗೌಡರ ಆಶೀರ್ವಾದ, ಕುಮಾರಣ್ಣರವರ ಶ್ರಮ, ನನ್ನ JDS ಕಾರ್ಯಕರ್ತರ ಹೋರಾಟ. ಅದರಿಂದ ನಾನು ಗೆದ್ದೆ. ಅದರಿಂದ ನಾನೊಬ್ಬ ಈ ಸ್ಟೇಜಲ್ಲಿ ಇವತ್ತಿದ್ದೀನಿ. ಇಲ್ಲದೇ ಇದ್ದರೆ ನಾನು ಝೀರೋ. ಯಾರ್ಯಾರು ನಮ್ಮ ಪಕ್ಷವನ್ನು ಹಗುರವಾಗಿ ಮಾತಾಡ್ತಾ ಇದ್ದೀರಿ, 100 ಸರ್ಕಾರ ಇಟ್ಕೊಂಡು ರಾಜ್ಯದಲ್ಲಿ ಎಲ್ಲೂ ಹಾಕಲಿಲ್ಲ. 3 ಕ್ಷೇತ್ರಕ್ಕೆ ಮಾತ್ರ ಹಾಕಿದ್ರಿ. 2 ತಿಂಗಳ ದುಡ್ಡು ತಾಯಂದ್ರಿಗೆ 4,000 ರೂಪಾಯಿ. 40 ದೇಶದಲ್ಲಿ 40 ಸೀಟಲ್ಲಿ 36 ಸೀಟ್ ಗೆದ್ದಿದ್ದೀರಿ. 36 ಸೀಟ್ ಗೆದ್ದೈತೆ. ಎಲ್ಲವೂ ಆಡಳಿತಾರೂಢ ಪಕ್ಷವೇ ಗೆದ್ದಿರೋದು. ಸಂಚಿನಿಂದ ಆಸೆ ಆಮಿಷಗಳು ಸೇರಿಸಿ ಗೆದ್ದಿದ್ದೀರಿ. ಜನ ಆಶೀರ್ವಾದ. ಒಳ್ಳೆ ಕೆಲಸ ಮಾಡಿ. ಬೇರೆ ಪಕ್ಷನ ಯಾಕೆ ಟೀಕೆ ಮಾಡ್ತೀರಿ? ಒಬ್ರು ಹೇಳ್ತೀರಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ, ಒಬ್ರು ಹೇಳ್ತೀರಿ ಮುಳುಗೋಯ್ತದೆ ಅಂತ. ಜನತಾದಳದಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬ ನಾಯಕರು ಕೂಡ, ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ಒಂದೊಂದು ಶಕ್ತಿ.
ನೀವು ನಿಮ್ಮ ಪಕ್ಷ ಬಿಟ್ಟು ಬನ್ನಿ, ಗೊತ್ತಾಯ್ತದೆ ನೀವು ಎಷ್ಟು ಶಕ್ತಿವಂತರು ಅಂತ. ಕಾಂಗ್ರೆಸ್ ಲೀಡರ್ಗಳು ನೋಡಿ ಸರ್, ಅವ್ರನ್ನ ಜನ ಆಶೀರ್ವಾದ ಮಾಡಿದ್ದಾರೆ, ಕ್ಷೇತ್ರದ ಕೆಲಸಗಳಿರ್ತವೆ, ಹೋಗ್ಬೇಕಾಯ್ತದೆ. ಹೋದಾಕ್ಷಣಕ್ಕೆ ತಪ್ಪು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ? ಹೇಳಕ್ಕಾಗುತ್ತಾ? ಏನ್ರಿ ಮಂಜಣ್ಣ, ಹೇಳಕ್ಕಾಗುತ್ತಾ? ಹೋಗ್ಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನೇನು ಬಂದು ಸತ್ಯ ಮಾಡಿ ಅಂತ ಹೇಳಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ, ನಿಮಗೆ ಆ ತಾಯಿ ಮೇಲೆ ನಂಬಿಕೆ ಇದ್ದರೆ ನಾನು ಅಲ್ಲಿ ಹೇಳ್ಬಿಡ್ತೀನಿ, ನಾನಿನ್ನು ಸಾರ್ವಜನಿಕ ಜೀವನಕ್ಕೆ ಹೋಗಲ್ಲ ಬನ್ನಿ ಅಂತ ಹೇಳಿರೋದು. ಅವ್ರನ್ನ ಕರೆಯೋದು ದೊಡ್ಡವನ ನಾನು. ನೋಡಿ, ನಾನು ಇವತ್ತೇ ಫಸ್ಟ್ ಹೇಳಿರೋದು. ನಾನು ಹೇಳಿದ್ನಲ್ಲ, ನಾನು ಇಲ್ಲಿವರೆಗೆ ನನ್ನನ್ನು ಸಾರ್ವಜನಿಕವಾಗಿ ಬಿ ಫಾರಂ ವಿಚಾರ, ನನ್ನ ಗೆಲುವು ಸೋಲಿನ ವಿಚಾರ, ಮತ್ತು ನಾನೇ ಎಲ್ಲವನ್ನು ವಿರೋಧ ಪಕ್ಷದ ನಾಯಕ ಅಂತ ಹೇಳಿದ್ರಿಂದ ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ದೀನಿ. ನಾನು ಇಲ್ಲಿವರೆಗೆ ಅವ್ರೇನು ಬೇರೆ ಪಕ್ಷನ ಅವರಿದ್ದ ಮಾತಾಡೋಕ್ಕೆ ನಮ್ಮ ನಾಯಕರು ಅಂತ ಹೇಳಿದ ಮೇಲೆ ನಾನು ಜನರಿಗೆ ನಾನು ಅದೇನು ಮಾಡಿಲ್ಲ, ಅವ್ರು ತಪ್ಪು ಗ್ರಹಿಕೆಯಿಂದ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಿಮ್ಮ ಮೂಲಕ ಮಂದಟ್ಟು ಮಾಡಿಕೊಟ್ಟಿದ್ದೀನಿ. ವಿಶ್ವಾಸ, ಪ್ರೀತಿ, ಗೌರವ, ಭಯ, ಭಕ್ತಿ ಎಲ್ಲ ಇದೆ. ನಮಸ್ಕಾರ.